ಗಣೇಶ ಈದ್ ಮಿಲಾದ್ ಹಬ್ಬದ ಪ್ರಯುಕ್ತ ಶಾಂತಿ ಸಭೆ ಆಗಸ್ಟ್ 21, 2025 ಸಾಯಂಕಾಲ 4 ಗಂಟೆಗೆ ಮಾನ್ಯ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳು ರಾಯಚೂರು ಹಾಗೂ ಮಾನ್ಯ ಪೊಲೀಸ್ ಉಪಾಧೀಕ್ಷಕರು ಸಿಂಧನೂರು ಅವರ ನೇತೃತ್ವದಲ್ಲಿ ಪ್ರತಿ ವರ್ಷದಂತೆ ಈ ವರ್ಷವೂ ಸಹ ಗಣೇಶ ಹಬ್ಬ ಹಾಗೂ ಈದ್ ಮಿಲಾದ್ ಹಬ್ಬದ ಅಂಗವಾಗಿ ಸಿಂಧನೂರು ನಗರದ ಗಣೇಶ ಪ್ರತಿಷ್ಠಾಪನಾ ಮಂಡಳಿಯವರ ಈದ್ಗಾ ಕಮಿಟಿಯವರು ಇತರೆ ಸಂಘ ಸಂಸ್ಥೆಯವರ ಒಳಗೊಂಡ ಶಾಂತಿ ಸಭೆಯನ್ನು ನಗರದ ಟೌನ್ ಹಾಲ್ನಲ್ಲಿ ಸಭೆ ಏರ್ಪಡಿಸಲಾಗಿತ್ತು. ನಂತರ ಅವರು ಸೌಹಾರ್ದ ಸಭೆಯಲ್ಲಿ ಮಾತನಾಡಿ, ವಿವಿಧತೆಯಲ್ಲಿ ಏಕತೆಯನ್ನು ಹೊಂದಿರುವ ಈ ದೇಶದಲ್ಲಿ ಹಬ್ಬಗಳ ಸಂಭ್ರಮ ಆಚರಣೆ ಮಾಡಬೇಕು, ಆದರೆ ಆ ಸಡಗರ ನಮಗೆ ಶೋಕ ಆಚರಣೆ ಆಗಬಾರದು. ಆದ್ದರಿಂದ ಹಿಂದೂ ಮುಸ್ಲಿಂ ಸಮುದಾಯದ ಜನತೆ ಯಾವುದೇ ರೀತಿ ಕೋಮುಗಲಭೆ ಶಾಂತಿ ಕದಡುವ ಕೆಲಸ ಮಾಡದಂತೆ ವ್ಯವಸ್ಥಿತವಾಗಿ ಆಚರಣೆ ಮಾಡಬೇಕು. ಕೋಮುಗಳ ಶಾಂತಿ ಕದಡುವಂತವರನ್ನ ಭಾವನೆಗಳಿಗೆ ಧಕ್ಕೆ ಹಾಗೂ ಮದ್ಯ ಮಾದಕ ವಸ್ತುಗಳ ಬಳಕೆ ಮಾರಾಟ ಕುರಿತು ಮಾಹಿತಿ ಇದ್ದಲ್ಲಿ ಮಾಹಿತಿ ನೀಡಿದಲ್ಲಿ ನಿರ್ದಾಕ್ಷಿಣ್ಯವಾಗಿ ಕಠಿಣ ಕ್ರಮ ತೆಗೆದುಕೊಳ್ಳಲಾಗುವುದು. ಹಬ್ಬ ಆಚರಣೆ ಮತ್ತು ವಿಜೃಂಭಣೆ ವೇಳೆ ಪೊಲೀಸ್ ಇಲಾಖೆ ನಿಮಗೆ ರಕ್ಷಣೆ ನೀಡಲು ಹಗಲಿರುಳು ಶ್ರಮಿಸುತ್ತದೆ. ಈ ಬಾರಿ ಹಬ್ಬ ಆಚರಣೆ ವಿಸರ್ಜನೆಗೆ ಡಿಜೆಗಳಿಗೆ ಅನುಮತಿ ನಿಷೇಧಿಸಲಾಗಿದೆ. ಇದರಿಂದ ಶಬ್ದ ಮಾಲಿನ್ಯ ಉಂಟಾಗುವುದಲ್ಲದೆ ಹಲವು ಘಟನೆಗಳಿಗೆ ಎಡೆಮಾಡಿಕೊಟ್ಟಂತಾಗುತ್ತದೆ ಎಂದು ಹೇಳಿದರು. ಇತ್ತೀಚಿನ ದಿನಗಳಲ್ಲಿ ಈ ಈದ್ ಮಿಲಾದ್ ಮತ್ತು ಗಣೇಶ ಹಬ್ಬ ಒಟ್ಟೊಟ್ಟಿಗೆ ಬರ್ತಾ ಇದೆ. ನಿಯಮದ ಪ್ರಕಾರ ಪ್ರತಿ ವರ್ಷವೂ ಕೂಡ ನಾವು ಒಂದು ಶಾಂತಿ ಸಭೆಯನ್ನು ಹಮ್ಮಿಕೊಳ್ತಾ ಇರ್ತೀವಿ. ಇದಕ್ಕೂ ಮುಂಚೆ ಸಾಕಷ್ಟು ಎಲ್ಲ ಮಂಡಳಿಯ ಸದಸ್ಯರನ್ನ ಪದಾಧಿಕಾರಿಗಳ ಈಗಾಗಲೇ ಸಭೆಗಳನ್ನು ನಡೆಸಲಾಗ್ತಾ ಇದೆ. ಈಗಾಗಲೇ ನಮಗೆಲ್ಲರೂ ತಿಳಿದಿರುವಂತೆ ನಾನು ಕೂಡ ಇಲ್ಲಿ 1-2 ವರ್ಷ ಆಯಿತು. ನಾನೀಗ 2 ಗಣೇಶ ಹಬ್ಬಗಳನ್ನ ಆಲ್ರೆಡಿ ಬಂದೋಬಸ್ತುಗಳನ್ನು ಮಾಡಿದ್ದೀನಿ. ಸಿಂಧನೂರು ನಗರ, ಸಿಂಧನೂರು ತಾಲೂಕು ಇದು ಶಾಂತಿ ಮತ್ತು ಸೌಹಾರ್ದತೆಗೆ ಹೆಸರಾದ ಜಾಗ, ಅದು ತಮಗೆಲ್ಲರಿಗೂ ಗೊತ್ತಿದೆ. ಅದೇ ರೀತಿಯಾಗಿ ಮುಂದೂ ಸಹ ಅದೇ ನಾವು ಮುಂದುವರಿಸಿಕೊಂಡು ಹೋಗೋಣ ಅಂತ ತಮ್ಮೆಲ್ಲರಲ್ಲಿ ನಾನು ಕೇಳ್ಕೊಳ್ತಾ ಇದ್ದೇನೆ. ಈ ವರ್ಷ ಗಣೇಶ ಚತುರ್ಥಿ ದಿನಾಂಕ 27ರಂದು ಪ್ರಾರಂಭವಾಗುತ್ತದೆ. ಪ್ರಾರಂಭವಾಗಿ ಗಣೇಶ ಮೂರ್ತಿಗಳನ್ನು ವಿಸರ್ಜನೆ ಮಾಡುವುದು 1ನೇ ದಿನ, 3ನೇ ದಿನ, 5ನೇ ದಿನ, 7ನೇ ದಿನ, 9ನೇ ದಿನ ಹಾಗೂ 11ನೇ ದಿನ ನಮ್ಮ ಈ ನಗರಗಳಲ್ಲಿ ಇರುವುದು ನಮ್ಮ ಈಗಾಗಲೇ ಪಡೆದಿರುವಂಥ ಮಾಹಿತಿ ಅಂತ ತಿಳಿದುಬಂದಿದೆ. ಈಗಾಗಲೇ ತಮ್ಗಾಗಲೇ ಹಿಂದೆ ಸಾಕಷ್ಟು ಥರದ ಗಣೇಶ ಮೂರ್ತಿಗಳ ಪ್ರತಿಷ್ಠಾಪನೆ ಮಾಡಿದ್ವಿ, ವಿಸರ್ಜನೆಯನ್ನು ಮಾಡಿದ್ವಿ. ಸಾಕಷ್ಟು ನಾವು ಕೂಡ ನಾವು ಕೂಡ ಸಭೆಗಳನ್ನು ಮಾಡಿದ್ವಿ. ಎಲ್ಲ ನೀತಿ ನಿಯಮಗಳು ಎಲ್ಲ ತಮ್ಮೆಲ್ಲರಿಗೂ ಗೊತ್ತಿದೆ. ಅದೇ ರೀತಿ ಈ ವರ್ಷವೂ ಕೂಡ ಈ ಒಂದು ಹಬ್ಬವನ್ನು ಆಚರಿಸಲಿಕ್ಕೆ ನಮ್ಮ SP ಸಾಹೇಬರು ನಮ್ಮ ಜಿಲ್ಲೆಯ ವತಿಯಿಂದ ಎಲ್ಲ ಜಿಲ್ಲೆಗೆ ಅನುಗುಣವಾಗುವಂತೆ ಒಂದು ಪಾಯಿಂಟ್ಸ್ಗಳನ್ನೆಲ್ಲ ರೆಡಿ ಮಾಡಿದರೆ ಆ ನೋಟಿಸ್ಗಳನ್ನ ಎಲ್ಲ ಮಂಡಳಿಗೆ ನಾವು ಕೊಡ್ತಾ ಇದ್ದೀವಿ. ಅದನ್ನು ನಾವು ಪಾಲನೆ ಮಾಡಬೇಕಾದ್ರೆ ಒಂದು 28 ಪಾಯಿಂಟ್ಸ್ಗಳು ಅದರಲ್ಲಿ ಇದ್ದಾವೆ. ಮುಖ್ಯವಾಗಿ ಈ ಗಣೇಶ ನಾವೇನು ಪ್ರತಿಷ್ಠಾಪನೆ ಮಾಡ್ತೀವಿ ಆ ಜಾಗದ ಬಗ್ಗೆ, ಆಮೇಲೆ ಅದನ್ನು ತಾವು ಪ್ರತಿಷ್ಠಾಪನೆ ಮಾಡುವಂತೆ ಸಾಕಷ್ಟು ಬೇರೆ ಬೇರೆ ಇಲಾಖೆಗಳಿಂದ ಅನುಮತಿಗಳನ್ನ ಪಡೆಯಬೇಕಾಗ್ತದೆ. ಮೊದಲು ಅದು ಎಲ್ಲಿ ನೀವು ಜಾಗ ಗುರುತಿಸ್ತೀರಿ ಆ ಮಾಲೀಕರ ಅನುಮತಿ ಇರಬೇಕು. ಜೊತೆಗೆ ನಗರಸಭೆಯಿಂದ ಅನುಮತಿ ಪಡೆಯಬೇಕಾಗ್ತದೆ, KBಯಿಂದ ಅನುಮತಿ ಪಡೆಯಬೇಕಾಗ್ತದೆ. ಅದೇ ರೀತಿ ಫೈರ್ ಆ್ಯಂಡ್ ಸೇಫ್ಟಿ ಇಲಾಖೆಯಿಂದಲೂ ಕೂಡ ತಾವು ಅನುಮತಿಗಳನ್ನು ಪಡೆಯಬೇಕಾಗ್ತದೆ. ಇದ್ರ ಬಗ್ಗೆ ಈಗ ನಾವು ಸಿಂಗಲ್ ಎಲ್ಲ ಆಫೀಸರ್ಸ್ ಎಲ್ಲ ಡಿಸ್ಕಷನ್ ಮಾಡಿ ಸಿಂಗಲ್ ವಿಂಡೋ ಪ್ರತಿ ವರ್ಷದ ಒಂದು ಸಿಂಗಲ್ ವಿಂಡೋ ಸಿಸ್ಟಮ್ ನಿಬಂಧನೆಗಳು. ಈಗ ಗಣಪತಿ ಕೂಡಿಸಬೇಕಾದ್ರೆ ಆ ಸ್ಥಳದ ಪರವಾನಿಗೆ, ಗಣಪತಿಗೆ ಪೆಂಡಾಲ್ ವಿದ್ಯುತ್ ಬೇಕಾದಾಗ ಅದರ ಪರವಾನಿಗೆ, ಹಾಗೂ ಮುನ್ಸಿಪಾಲಿಟಿಯಿಂದ ಬಂಟಿಂಗ್ಸು ಫ್ಲಾಕ್ಸು ಹಾಕಬೇಕಾದ್ರೆ ಅದರ ಪರವಾನಿಗೆ, ಆಮೇಲೆ ಪೊಲೀಸರಿಂದ ನಿರ್ದೇಶನ ಪತ್ರ, ಹಾಗೂ ನಾವು ಯಾವ ಪ್ರೊಸೆಷನ್ ಯಾವ ದಾರಿಯಲ್ಲಿ ಹೋಗ್ತೀವಿ, ಎಲ್ಲಿ ಹೋಗ್ತೀವಿ ಅದನ್ನು ಕೂಡ ಎಲ್ಲ ನಾವು ವಿಚಾರ ಮಾಡಿ ಅದನ್ನೊಂದು ರೂಪರೇಷೆ ಮಾಡಿಕೊಂಡು ಪರವಾನಗಿಗೊಳಪಟ್ಟು ನಿಬಂಧನೆಗೊಳಪಟ್ಟು ಗಣೇಶ ಹಬ್ಬವನ್ನು ಆಚರಿಸಿದರೆ ಯಾರ ಅಭಿವೃದ್ಧಿ ಸ್ವಾತಂತ್ರ್ಯಕ್ಕೂ ಆಗಲಿ ಯಾರಿಗೆ ತೊಂದರೆ ಆಗುವುದಿಲ್ಲ ಅಂತ ನನ್ನ ಅನಿಸಿಕೆ. ಆಮೇಲೆ
ಆಮೇಲೆ ಈ ಶಬ್ದ, ಈ ಸೌಂಡ್, DJ ನಾವು ಯಥೇಚ್ಛ ಬಳಸ್ತಾ ಇದ್ದೀವಲ್ಲ, ಅದು ಸುಪ್ರೀಂ ಕೋರ್ಟಿಂದಲೇ ಸುಮಾರು 2005ರಲ್ಲಿ ಬ್ಯಾನ್ ಆಗಿದೆ. ಅದಕ್ಕೆ ಡಿಜಿಗೆ ಯಾವುದೇ ಅನುಮತಿ ಇರುವುದಿಲ್ಲ. ಯಾಕಂದ್ರೆ 75 ಡೆಸಿಬಲ್ಸ್ಗಿಂತ ಜಾಸ್ತಿ ಧ್ವನಿವರ್ಧಕಗಳನ್ನ ಬಳಸಬಾರದು ಅಂತಾನೆ ಸುಪ್ರೀಂ ಕೋರ್ಟ್ ಹಾಗೂ ಕಾನೂನಲ್ಲಿ ಹೇಳಿದೆ. ಕಾರಣ ಎಲ್ಲ ಗಣೇಶ ಮಂಡಳಿಗಳು ಹಾಗೂ ಅದರಂತೆ ಈದ್ ಮಿಲಾದ್ ಹಬ್ಬ ಆಚರಿಸುವಾಗ ಈಗ ನಾವು ಏನ್ ಮಾಡ್ತೀವಿ, ಪೊಲಿಟಿಕ್ಸ್ಗಳನ್ನ ಕಟ್ಟುವಾಗ ಒಬ್ಬರಿಗೆ ಕಟ್ಟಿ ಮತ್ತೊಬ್ಬರಿಗೆ ತೊಂದರೆ ಆಗಬಾರ್ದು. ನಮ್ಮ ಹಬ್ಬ ಏನೈತಲ್ಲ ಕಟ್ಕೊಂಡು ಬರಕ ಅದು ತೆಗೆದು ಬಿಡಬೇಕು, ಮತ್ತೊಬ್ಬರಿಗೆ ಅನುಕೂಲ ಆಗ್ತದೆ. ಯಾಕಂದ್ರೆ ಒಟ್ಟೊಟ್ಟಿಗೆ ಬಂದಿದೆ. 9ನೇ ದಿವಸ ಗಣಪತಿ, 5ನೇ ತಾರೀಕು, ಅದೇ ದಿವಸ ಈದ್ ಮಿಲಾದ್ ಪ್ರೊಸೆಷನ್ ಕೂಡ ಇರ್ತದೆ. ಅದಕ್ಕೆ ಯಾರಿಗೂ ಕೂಡ ತೊಂದರೆ ಆಗದಂತೆ ಹಬ್ಬಗಳನ್ನು ಆಚರಿಸೋಣ. ನಿಮ್ಮ ಎಲ್ಲ ಆಚರಣೆಯಲ್ಲಿಯೂ ಕೂಡ ನಾವು ಪ್ರತಿಯೊಂದು ಬಂದೋಬಸ್ತು, CCTV ಕ್ಯಾಮೆರಾ ಹಾಕೋದಿರ್ಬೋದು, ಎಲ್ಲದಕ್ಕೂ ನಾವು ವ್ಯವಸ್ಥೆ ಮಾಡ್ಕೊಂಡೇವಿ. ಒಳ್ಳೆ ಹಾಗಾಗಿ ಈ ನಿಟ್ಟಿನಲ್ಲಿ ಈ ಪ್ರಯಾಣ ಮುಂದುವರೆದು ಈ ಹಬ್ಬಕ್ಕೆ ಸಂಬಂಧಪಟ್ಟಾಗೆ ನಾವು 25 ನಿಬಂಧನೆಗಳನ್ನ ಹಾಕಿದ್ದೀವಿ. ಕೆಲವೊಂದು ನಿಬಂಧನೆಗಳನ್ನ ನಮ್ಮ KSP ಅವರು ನಿಮ್ಮ ಮುಂದೆ ಇಟ್ಟಿದ್ದಾರೆ. ಅದು ಒಂದು ಕಡೆ ಮತ್ತೆ ಮಾತಾಡೋಣ. ಮತ್ತೆ ನಿಮಗೆ ಅನಾನುಕೂಲ ಆಗದೇ ಇರಲಿ ಅಂತೇಳಿ ಒಂದು ಸಿಂಗಲ್ ವಿಂಡೋ ಮಾಡಿದ್ವಿ. ಒಟ್ಟಿಗೆ ನಗರಸಭೆ ಇರ್ತಾರೆ, ಪೊಲೀಸ್ ಇರ್ತಾರೆ, ಫೈರ್ ಇರ್ತಾರೆ, ಮತ್ತೆ ಎಲೆಕ್ಟ್ರಿಸಿಟಿ ಇರ್ತಾರೆ, ಮತ್ತೆ ಅಗತ್ಯ ಇಲಾಖೆಗಳು ಒಟ್ಟಿಗೆ ಇದ್ದು ನಿಮ್ಮ ಹರ್ಡಲ್ಸ್ ತಗೊಳ್ಳಿಕ್ಕೆ ಹೆಲ್ಪ್ ಮಾಡ್ತೀವಿ. ಒಂದು ಮತ್ತೆ ಇದೆಲ್ಲ ಆದ್ಮೇಲೆ ಮತ್ತೆ ನೀವು ಚಿಕಿತ್ಸೆಗೆ ಹೋಗ್ತೀವಿ, ಅಂದರೆ ಪ್ರತಿಷ್ಠಾಪನೆ ಮಾಡ್ತೀವಿ. ಪ್ರತಿಷ್ಠಾಪನೆ ಮಾಡಿದ್ಮೇಲೆ ನಿಮ್ಮ ಆಚರಣೆಗಳೇನಿದ್ದಾವೆ ನಿಬಂಧನೆಗಳು ಬರ್ತದೆ. ಕಂಪಲ್ಸರಿ ಅಲ್ಲಿ 24 ಗಂಟೆನೂ ಯಾರಾದರೂ ನಿಮ್ಮ ಬೇಕು. ಯಾಕೆಂದ್ರೆ ಗಣೇಶ ಕೂರಿಸಿ ಯಾರಿಗೆ ಹೋಗ್ತಾರೆ, ಜವಾಬ್ದಾರಿ ಯಾರು? ಅಟೆಂಡೆಂಟ್ ಇರಬಾರ್ದು, ಯಾರೋ ಅಟೆಂಡೆಂಟ್ ಇರಲೇಬೇಕು. ಈದ್ ಮಿಲಾದ್ ಆಚರಣೆ ಮಾಡುವಂತ ಅಣ್ಣ ತಮ್ಮಂದಿರಿಗೆ ನಾವು ಶರಬತ್ ಹಂಚುವ ಕೆಲಸ ಮಾಡಿದ್ದಾರೆ ನಮ್ಮ ಕಾರ್ಯಕರ್ತರು. ಅದೇ ರೀತಿ ಕೂಡ ಈ ವರ್ಷವೂ ಕೂಡ ಎಲ್ಲರೂ, ಈಗ ನಮ್ಮ ನದಿಗುಂದೆ ಇರ್ಬೋದು, ನಮ್ಮ ಬಾಬರ್ ಪಾಷಾ ಹುಸೇನ್ ಸಾಹೇಬ್ ಹೇಳಿದಾಗೆ ನಾವೆಲ್ಲರೂ ಭಾರತೀಯರು ಎಂಬುದು ನಮ್ಮ ಮನಸ್ಸಿನಲ್ಲಿ ಇದ್ದರೆ ಸಾಕು ಅಂತೇಳಿ ಇವತ್ತಿನ ಕಾರ್ಯಕ್ರಮಕ್ಕೆ ಬಹಳ ಟೈಮ್ ತಗೊಂಡಿದ್ದೀವಿ ಅಂದರೆ ಅದಕ್ಕೆ ಎಲ್ಲ ನಮ್ಮ ಯುವಕರು ದಯವಿಟ್ಟು ಯಾವುದೇ ಕಾರ್ಯಕ್ರಮ ಮಾಡಿದ್ರೆ ಪೊಲೀಸರು ಕೊಟ್ಟಿರುವಂಥ ಈಗ 22 ಕಂಡೀಷನ್ ಕೊಟ್ಟಿದ್ದರಲ್ಲಿ ಅದರಲ್ಲಿ ಎಲ್ಲರೂ ಅನುಸರಿಸುವಂಥ ಕೆಲಸ ಮಾಡಲಿ ಅಂತೇಳಿ ಆಶಿಸಿ ನಾನು ಮತ್ತೊಮ್ಮೆ ವೇದಿಕೆ ಮೇಲಿರುವಂಥ ಎಲ್ಲ ಹಿರಿಯರಿಗೆ ವಂದಿಸಿ ಮತ್ತು ಗಣೇಶ ಮತ್ತು ಈದ್ ಮಿಲಾದ್ ಹಬ್ಬದ ಶುಭಾಶಯಗಳನ್ನು ಕೋರಿ ನಾನು ಒಂದೆರಡು ಮಾತುಗಳನ್ನು ಮುಗಿಸ್ತೇನೆ. ಜೈ ಹಿಂದ್. ಈ ಸಂದರ್ಭದಲ್ಲಿ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳು, ಮಾನ್ಯ ಪೊಲೀಸ್ ಉಪಾಧೀಕ್ಷಕರು, ತಾಲೂಕಾ ದಂಡಾಧಿಕಾರಿಗಳು, CPI, PI, PSIಗಳು, ಗಣೇಶ ಪ್ರತಿಷ್ಠಾನ ಮಂಡಳಿಯವರು, ಈದ್ಗಾ ಕಮಿಟಿಯವರು ಹಾಗೂ ಮುಖಂಡರಾದ ಕೆ. ಕರಿಯಪ್ಪ, ಬಸವರಾಜ ನಾಡಗೌಡ, ಬಾಬುಗೌಡ, ಸೋಮಗೌಡ, ಹುಸೇನ್ ಸಾಬ್, ಬಾಬರ್ ಪಾಷಾ, ಹಾರೂನ್ ಪಾಷಾ ಸೇರಿದಂತೆ ಇನ್ನು ಅನೇಕರು ಉಪಸ್ಥಿತರಿದ್ದರು. ಬ್ಯೂರೋ ರಿಪೋರ್ಟ್ ಬಸವರಾಜ್ ಬುಕ್ನಟ್ಟಿ, ಭಾರತ ವೈಭವ ನ್ಯೂಸ್, ಸಿಂಧನೂರು. Thanks for watching. Read, discuss and debate with editor Dr. Yan Prashant Rao. Wanted reporters in print, digital and visual media for Bharat Vaibhav Daily Newspaper, BV News 5 Channel and BV Fast Web News from all the talukas of Karnataka, Goa and Maharashtra. If interested, send your resume to 9019229369.